ತೀರ್ಥಹಳ್ಳಿ ಶ್ರೀರಾಮೇಶ್ವರ ದೇವರ ತೆಪ್ಪೋತ್ಸವ ಸಡಗರ ಸಂಭ್ರಮದಿಂದ ಮುಕ್ತಾಯಗೊಂಡಿದೆ. ಇದರೊಂದಿಗೆ ವೈಭವದಿಂದ ಎಳ್ಳಮ್ಮವಾಸೆ ಜಾತ್ರೆಗೆ ತೆರೆ ಬಿದ್ದಿದೆ. ಶ್ರೀರಾಮೇಶ್ವರ ದೇವರ ಓಕಳಿ ಸ್ನಾನ ಬೆಳಗ್ಗೆ ನಡೆಯಿತು. ಸಂಜೆ ಶ್ರೀರಾಮೇಶ್ವರ ದೇವರ ಪಲ್ಲಕ್ಕಿ ಉತ್ಸವ ಮೂರ್ತಿಯನ್ನ ತೆಪ್ಪದಲ್ಲಿ ಇರಿಸಿ ತುಂಗಾ ನದಿಯಲ್ಲಿ ಉತ್ಸವ ನಡೆಸಲಾಯಿತು. ಈ ವರ್ಷ ವಿಶೇಷ ಆಕರ್ಷಣೆಯಾಗಿ ಅತಿ ಸುಂದರವಾದ ತೆಪ್ಪವನ್ನ ಚಾಮುಂಡೇಶ್ವರಿ ಸೌಂಡ್ಸ್ ಮತ್ತು ಡೆಕೋರೇಷನ್ ಸಂಸ್ಥೆ ನಿರ್ಮಾಣ ಮಾಡಿದ್ದರು. ಮತ್ತೊಂದು ಆಕರ್ಷಣೆಯಾಗಿ ನೂರಾರು ಬೆಳಕಿನ ದೀಪಗಳನ್ನ ನದಿಯ ನೀರಿನಲ್ಲಿ ಬಿಡಲಾಯಿತು. ಪಟಾಕಿ ಪ್ರದರ್ಶನ ಹಿಂದಿನ ವರ್ಷಗಳಿಗಿಂತಲೂ ಹೆಚ್ಚಿನ ರೀತಿಯಲ್ಲಿ ಸಿಡಿಸಲಾಯಿತು. ಆಕರ್ಷಕವಾದ ವಿದ್ಯುತ್ ದೀಪಾಲಂಕಾರ ಎಲ್ಲರನ್ನ ತನ್ನತ್ತ ಸೆಳೆಯಿತು. ಒಟ್ಟಾರೆ ಅದ್ದೂರಿಯಾಗಿ ತೀರ್ಥಹಳ್ಳಿಯ ಶ್ರೀರಾಮೇಶ್ವರ ದೇವರ ಎಳ್ಳಮ್ಮವಾಸೆ ಜಾತ್ರೆಗೆ ತೆರೆ ಬಿದ್ದಿದೆ. ಹೌದು, ನಾನು ಇಲ್ಲಿಯವಳೆ, ತೀರ್ಥಹಳ್ಳಿಯವಳೆ. ಆದರೆ ಪ್ರತಿ ವರ್ಷ ನಾನು ಬೆಂಗಳೂರಿಂದ ಇಲ್ಲಿಗೆ ಬರ್ತೀನಿ. ನಾನು ಯಾವುದೋ ಒಂದು ಫಾರಿನ್ ಕಂಟ್ರಿಗೆ ಹೋದಂಗೆ ಆಗುತ್ತೆ ಇಲ್ಲಿ ಫೈರ್ ವರ್ಕ್ಸ್ ನೋಡೋದು. ಪ್ರತಿ ವರ್ಷವೂ ಇದೇ ಥರ ಅದ್ಧೂರಿಯಾಗಿ ನಡೆಸ್ತಾ ಇದ್ದಾರೆ. ನಮಗೆಲ್ಲ ಒಂದು ತೀರ್ಥಹಳ್ಳಿ ಜನತೆಗೆ ಹಬ್ಬದ ವಾತಾವರಣ ಇದು. ಹೀಗೆ ಪ್ರತಿ ವರ್ಷ ನಡ್ಸ್ಕೊಂಡು ಹೋಗಲಿ ಅಂತ ನಾನು ಶಾಸಕರಲ್ಲಿ ಕೇಳ್ಕೊತೀನಿ. ಯಾಕಂದರೆ ಇದೊಂಥರ ನಮಗೆ ಜಾತ್ರೆ ಬಂತು ಅಂದ ತಕ್ಷಣ ತೀರ್ಥಹಳ್ಳಿಲಿ ಯಾವುದೋ ಒಂದು ಹಬ್ಬ ಥರ ಅನಿಸುತ್ತೆ ನಮಗೆಲ್ಲರಿಗೂ. ಸೊ ಹೊರಗಡೆಯಿಂದ ಬರೋರ್ಗೂ ಇದೊಂದು ಅವಕಾಶ ನಮಗೆ. ಇಲ್ಲಿಗೆ ಬಂದುಬಿಟ್ಟು ಎಲ್ಲ ಜಾತ್ರೆಯಲ್ಲಿ ಜಾಯಿಂಟ್ ವೀಲಲ್ಲಿ ಕೂರೋದು, ಇದೆಲ್ಲ ಒಂಥರ ನಮಗೆ ತುಂಬ ಖುಷಿ ಅನಿಸುತ್ತೆ. ಬೆಂಗಳೂರಲ್ಲಿ ಬರೀ ವರ್ಕು ಅದು ಇದು ಅಂತ ಇರಬೇಕಾದ್ರೆ ನಮಗೆ ಅಂಥದ್ರಲ್ಲಿ ಇಂಥ ವಾತಾವರಣ ತುಂಬ ಅಂದರೆ ತುಂಬ ಖುಷಿ ಕೊಡುತ್ತೆ. ಸೊ ಇದೇ ಥರ ಕಂಟಿನ್ಯೂ ಮಾಡ್ಕೊಂಡು ಹೋಗಲಿ ಅಂತ ನಾನು ಕೇಳ್ಕೊತೀನಿ ಶಾಸಕರಲ್ಲಿ. ಹಾಗೆಯೇ ಈ ವರ್ಷ ಇನ್ನೊಂದು ಸ್ಪೆಷಾಲಿಟಿ ಅಂದರೆ ಅಯೋಧ್ಯೆ ಶ್ರೀ ರಾಮ ಮಂದಿರ ಮಾಡಿದ್ದಾರೆ. ತುಂಬ ಸೊಗಸಾಗಿದೆ ನೋಡೋದಕ್ಕೆ. ಹೀಗೆ ಪ್ರತಿ ವರ್ಷ ಏನಾದ್ರು ಒಂದು ಸ್ಪೆಷಾಲಿಟಿ ತಗೊಂಡು ಇದೇ ಥರ ಜಾತ್ರೆ ನಡ್ಸ್ಕೊಂಡು ಹೋಗಲಿ ಅಂತ ಕೇಳ್ಕೊತೀನಿ. ದಕ್ಷಿಣದ ಕಾಶಿ ಅಂತ ಪ್ರಸಿದ್ಧವಾಗಿದ್ದ ತೀರ್ಥಹಳ್ಳಿ ರಾಮೇಶ್ವರ ದೇವರ ಪರಶುರಾಮ ಪ್ರತಿಷ್ಠಿತ ಈ ಕ್ಷೇತ್ರದ ಜಾತ್ರೆ ಕಳೆದ 3 ದಿನಗಳಿಂದ ಅತ್ಯಂತ ಅದ್ಧೂರಿಯಾಗಿ ನೆರವೇರಿದೆ. ತೀರ್ಥಹಳ್ಳಿಯಿಂದ ಹೊರನಾಡಿಗೆ ಹೋಗಿ ನೆಲೆಸಿರುವಂಥ ಸಾವಿರಾರು ಜನ ಈ ಜಾತ್ರೆಗೆ ತೆಪ್ಪೋತ್ಸವ ಜಾತ್ರೆ ಸಮಯದಲ್ಲಿ ತೀರ್ಥಹಳ್ಳಿಗೆ ಆಗಮಿಸ್ತಾರೆ. ನಮ್ಮ ಸಮಿತಿಯ ಅಧ್ಯಕ್ಷರಾದ ಆರಗ ಜ್ಞಾನೇಂದ್ರ ಅವರ ನೇತೃತ್ವದಲ್ಲಿ ವಿವಿಧ ಸಮಿತಿಗಳನ್ನು ರಚಿಸಿಕೊಂಡು ಸುಮಾರು 20 ಲಕ್ಷ ರು ವೆಚ್ಚದಲ್ಲಿ ಈ ಜಾತ್ರೆಯನ್ನು ಆಯೋಜನೆ ಮಾಡಿದ್ದೀವಿ. ಅತ್ಯಂತ ವರ್ಷದಿಂದ ವರ್ಷಕ್ಕೆ ಅದ್ಧೂರಿಯಾಗಿ ಈ ಜಾತ್ರೆ ನೆರವೇರ್ತಿದೆ. ಎಲ್ಲ ನಾಗರಿಕರು ಮತ್ತೊಂದು ವಿಶೇಷ ಅಂದರೆ ತೀರ್ಥಹಳ್ಳಿಯಲ್ಲಿ ಏನಾದರೂ ಅದ್ಧೂರಿಯಾಗಿ ಈ ಜಾತ್ರೆ ನೆರವೇರ್ತಂದರೆ ತೀರ್ಥಹಳ್ಳಿ ಸುಭಿಕ್ಷವಾಗಿರುತ್ತೆ ಅನ್ನೋದು ಒಂದು ಮಾತು. ಕೊರೋನಾ ಸಂದರ್ಭದಲ್ಲೂ ಸಹ ತೀರ್ಥಹಳ್ಳಿ ಅಂತ ತೊಂದರೆಗೆ ಒಳಗಾಗಿಲ್ಲ. ಅದಕ್ಕೆ ಶ್ರೀ ರಾಮೇಶ್ವರ ಕಾರಣ ಅಂತ ಹೇಳ್ತಾ ಎಲ್ಲ ತೀರ್ಥಹಳ್ಳಿ ನಾಗರಿಕರಿಗೂ ಮತ್ತೊಮ್ಮೆ ಧನ್ಯವಾದ ಅರ್ಪಿಸಿ ಈ ಜಾತ್ರೆ ಯಶಸ್ವಿಗೆ ಸಹಕರಿಸಿದ ಎಲ್ಲರನ್ನೂ ಅಭಿನಂದಿಸ್ತೀನಿ. ತೀರ್ಥಹಳ್ಳಿಯ ಐತಿಹಾಸಿಕ ರಾಮೇಶ್ವರ ದೇವರ ಎಳ್ಳಮಾವಾಸ್ಯೆ ಜಾತ್ರೆ ಇವತ್ತು ಕೊನೆಯ ದಿವಸದಲ್ಲಿ ರಾಮೇಶ್ವರನ ತೆಪ್ಪೋತ್ಸವ ಭಾಳ ಅದ್ದೂರಿಯಿಂದ ನಡೀತಾ ಇದೆ. ಮೊನ್ನೆ ದಿನ ಪುಣ್ಯ ಸ್ನಾನ, ಯಾರು ಇಲ್ಲಿ ಪರಶುರಾಮ ತನ್ನ ತಾಯಿಯ ಹತ್ಯೆ ಮಾಡಿದಂಥ ಕೊಡ್ಲಿಯಲ್ಲಿ ಎಳ್ಳಿನಷ್ಟು ಅಂಶ ರಕ್ತ ಇರ್ತದೆ. ಯಾವುದೇ ಪುಣ್ಯಕ್ಷೇತ್ರಗಳಿಗೆ ಹೋದರೂ ತೊಳೆದ್ರೂ ಹೋಗಿರಲ್ಲ. ಆದರೆ ತೀರ್ಥಹಳ್ಳಿಯ ರಾಮೇಶ್ವರ ಕೊಂಡದಲ್ಲಿ ಬಂದು ಅದ್ದಿದಾಗ ಸಂಪೂರ್ಣವಾಗಿ ಸ್ವಚ್ಛ ಆಯಿತು ಅಂತ ಹೇಳುವಂಥದ್ದು ಇಲ್ಲಿಯ ಇತಿಹಾಸ. ಹಾಗಾಗಿ ಇಲ್ಲಿ ರಾಮೇಶ್ವರನ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದಾರೆ. ಪ್ರತಿ ವರ್ಷ ಈ ದಿನದಲ್ಲಿ ಅದ್ಧೂರಿಯಾಗಿರ್ತಕ್ಕಂಥ ಜಾತ್ರೆ. ನಮ್ಮ ರೈತರು ಗ್ರಾಮೀಣ ಪ್ರದೇಶದ ಎಲ್ಲರೂ ಕೃಷಿ ಕೆಲಸವನ್ನು ಮುಗಿಸಿ ಗದ್ದೆ ಕೊಯ್ಲು ಅಡಿಕೆ ಕೊಯ್ಲನ್ನು ಮುಗಿಸಿ ಇವತ್ತು ನೋಡಿ 25,000ಕ್ಕಿಂತ ಹೆಚ್ಚು ಜನ ಈ ತುಂಗಾ ನದಿಯ ದಡದಲ್ಲಿ ಇವತ್ತು ಸೇರಿದ್ದಾರೆ. ನಿನ್ನೆ ರಾಮೇಶ್ವರನ ರಥೋತ್ಸವ, ಇವತ್ತು ರಾಮೇಶ್ವರನ ತೆಪ್ಪೋತ್ಸವ ತುಂಗಾ ನದಿಯಲ್ಲಿ ನಡೀತಾ ಇದೆ. ನಮಗೆ ಸುದೈವ ಅಂತ ಹೇಳಿದ್ರೆ ಪ್ರಕೃತಿದತ್ತವಾಗಿ ನಿರ್ಮಾಣವಾಗಿರ್ತಕ್ಕಂಥ ಈ ಹೊಳೆಯ ದಂಡೆ, ಇದರ ಮೇಲೆ ಕೂತು ಈ ಸಿಡಿಮದ್ದುಗಳನ್ನು ಸಿಡಿಸುವಂಥದ್ದು, ರಾಮೇಶ್ವರನ ತೆಪ್ಪೋತ್ಸವ ನೋಡುವಂಥದ್ದೇ
ಒಂದು ಮನಸ್ಸಿಗೆ ಮುದ ಕೊಡುವಂಥ ಕೆಲಸ. ಹಾಗಾಗಿ ಪ್ರತಿ ವರ್ಷ ಭಾಳ ದೊಡ್ಡ ಪ್ರಮಾಣದಲ್ಲಿ ಇಲ್ಲಿ ಜನ ಸೇರ್ತಾ ಇದ್ದಾರೆ. ಎಲ್ರಿಗೂ ಒಳ್ಳೆಯದಾಗಲಿ, ರಾಮೇಶ್ವರ ಒಳ್ಳೇದು ಮಾಡಲಿ ಅಂತೇಳಿ ಹೇಳಿ ಈ ಸಂದರ್ಭದಲ್ಲಿ ಶುಭ ಹಾರೈಸ್ತೀನಿ. ಪೂರ್ಣ ಪ್ರಸಿದ್ಧ ರಾಮೇಶ್ವರನ ಜಾತ್ರೆ 3 ದಿನದಿಂದ ಅದ್ಧೂರಿಯಾಗಿ ನಡೀತಾ ಇದೆ. ಈ ದಿನ ತುಂಗಾ ನದಿ ತೀರದಲ್ಲಿ ಏನು ಪರಶುರಾಮನ ತಾಯಿಯ ಹತ್ಯೆ ಪಾಪವನ್ನು ಕಳೆದ ಈ ಪವಿತ್ರ ತುಂಗಾ ನದಿಯಲ್ಲಿ ಇಂದು ತೆಪ್ಪೋತ್ಸವ ನಡೀತಾ ಇದೆ. ಸಿಡಿಮದ್ದುಗಳ ಒಂದು ಮುಗಿಲೆತ್ತರಕ್ಕೆ ಹಾರುವ ಸಿಡಿಮದ್ದುಗಳು, ಹಾಗೆಯೇ ನಮ್ಮ ತೆಪ್ಪ ಕೂಡ ತೆಪ್ಪವನ್ನು ನೋಡಲಿಕ್ಕೆ ಜನ ರಾಜ್ಯದಿಂದ ವಿವಿಧ ಜಿಲ್ಲೆಗಳಿಂದ ಸಾವಿರಾರು ಜನ ಭಕ್ತರು ಬಂದಿದ್ದಾರೆ. ಅದನ್ನು ತುಂಬಿಸ್ಕೊಂಡಿದ್ದಾರೆ ಅನ್ನುವಂಥ ಮಾತನ್ನು. ನಾನು ಪಟ್ಟಣ ಪಂಚಾಯತಿ ಅಧ್ಯಕ್ಷೆ. ಆದರೆ ನಾವು ಪಟ್ಟಣ ಪಂಚಾಯತಿಯಿಂದ ಈ ಬಾರಿ ಪ್ರತಿ ವರ್ಷದಂತೆ ಈ ಬಾರಿ ಹೆಚ್ಚಿನ ಒಂದು ಕೊಡುಗೆಯನ್ನು ಕೊಟ್ಟಿದ್ದೀವಿ. ಯಾಕಂತ ಹೇಳಿದರೆ ತುಂಗಾ ನದಿ ತೀರಕ್ಕೆ ರಾಮಕುಂಡಕ್ಕೆ ಸ್ನಾನಕ್ಕೆ ಹೋಗುವಾಗ ಒಂದು ಕಿರು ಸೇತುವೆ ನಿರ್ಮಾಣ, ಹಾಗೆಯೇ ನಮ್ಮ CC ಕ್ಯಾಮ್ರಾದ ವ್ಯವಸ್ಥೆ ಇರ್ಬೋದು, ಸ್ವಚ್ಛತೆ ಕಾರ್ಯ ಇರ್ಬೋದು, ಪ್ರತಿಯೊಂದು ಕಾರ್ಯವನ್ನು ನಾವು ಪಟ್ಟಣ ಪಂಚಾಯತಿಯಿಂದ ಆಯೋಜನೆ ಮಾಡಿದ್ದೀವಿ.